ಓಂ ಶಾಂತಿ. ವೀಕ್ಷಕರ ಅಭಿಮಾನಗಳೇ, ಗುರುಮಕ್ಕಳೇ, ಭಕ್ತರೆ, ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ಯಾರಾದರೂ ಸತ್ತೋಗ್ಬಿಟ್ರೆ ಅವರನ್ನು ನಾವು ಎಷ್ಟು ದಿನ ಇಟ್ಕೋಬೋದು? ದಫನ ಮಾಡಿದೆ ಸತ್ತಾಗ್ಬಿಟ್ರೆ ಸಾಮಾನ್ಯವಾಗಿ ಕೆಲವರು ತಗೊಂಡೋಗಿ ಹಳ್ಳ ತೋಡಿ ಅದರಲ್ಲಿ ಮುಚ್ತಾರೆ. ಅಮ್ಮಮ್ಮ ಅಂದರೆ 2 ದಿನ, ಜಾಸ್ತಿ ಅಂದರೆ 2 ಡೇಸ್, 48 ಗಂಟೆ ಇಟ್ಕೋತಾರೆ. ಅದಕ್ಕೆ ಮೇಲೆ ಇಟ್ಕೊಳ್ಳಲ್ಲ ಅಲ್ವಾ? ಕೆಲವರು ಸತ್ತೋಗ್ಬಿಟ್ರೆ ಆವತ್ತೇ ಅವರನ್ನು ಎಲ್ಲ ಒಂದು ಕಡೆ ಸುಡುಗಾಡಲ್ಲಿ ಸುಟ್ಟಾಕ್ತಾರೆ. ಕೆಲವರು ಸುಡ್ತಾರೆ, ಕೆಲವರು ಊತಾಕ್ತಾರೆ. 2 ಆಪ್ಷನ್ ಇರುತ್ತೆ ಅಲ್ವಾ? ಆದರೆ ರಾಮಾನುಜಾಚಾರ್ಯ, ಶ್ರೀ ಗುರು ರಾಮಾನುಜಾಚಾರ್ಯ ಇವರು ಸರಿಸುಮಾರು 900 ವರ್ಷಗಳ ಹಿಂದೆ ಇದ್ದಂಥವ್ರು. ಎಷ್ಟು ವರ್ಷ? 900 ವರ್ಷಗಳ ಹಿಂದೆ ಇದ್ದಂಥವ್ರು. ಎಲ್ಲಿ? ತಮಿಳುನಾಡು, ಶ್ರೀರಂಗಂ, ತಮಿಳುನಾಡಲ್ಲಿ. ಅಲ್ಲಿ ಚೋಳರು, ಪಾಂಡ್ಯರು, ಚೋಳರಾಜರು, ಪಾಂಡ್ಯರಾಜರು, ಹಾಗೆ ಇತರೆ ಮಂದಿ. ಅಲ್ಲಿ ವಿಷ್ಣು ಭಕ್ತರು, ಶಿವಭಕ್ತರು, ವಿಷ್ಣು ಭಕ್ತರು ಯಾವಾಗೂ ಫೈಟಿಂಗ್ಗಳು, ಗಲಾಟೆಗಳು. ನಮ್ಮ ವಿಷ್ಣುವೇ ಶ್ರೇಷ್ಠ ಕೆಲವು ಪಂಗಡ, ನಮ್ಮ ಶಿವನೇ ಶ್ರೇಷ್ಠ ಇನ್ನು ಕೆಲವು ಪಂಗಡ. ಸಾಮಾನ್ಯ ಜನರಿಂದ ರಾಜ ಮಹಾರಾಜರವರೆಗೂ ಅಲ್ಲಿ ಬಡ್ದಾಟಗಳು ನಡೀತಾ ಇತ್ತು, ಗಲಾಟೆಗಳು. ಈಗೇನು ಕಮ್ಮಿ ಇಲ್ವಾ? ಈಗಲೂ ಇದೆ. ಯಾರ್ಯಾರೋ ಮುಸ್ಲಿಮರು ಬಂದರು, ಯಾರ್ಯಾರೋ ಕ್ರಿಶ್ಚಿಯನ್ರು ಬಂದರು, ಯಾರ್ಯಾರೋ ಫ್ರೆಂಚರು ಬಂದರು, ಯಾರ್ಯಾರೋ ಡಚ್ಚರು ಬಂದರು. ನಮ್ಮ ದೇಶದಿಂದೆಲ್ಲ ದಾಳಿ ಮಾಡಿ ದೇವಸ್ಥಾನಗಳೆಲ್ಲ ಹೊಡೆದು ಹಾಳು ಮಾಡಿದ್ರು. ಎಲ್ಲ ದೋಚ್ಕೊಂಡು ಹೋದರು. ಇನ್ನೂ ದೋಸ್ತಾನೇ ಇದ್ದಾರೆ ಕೆಲವರು. ಅವ್ರು ದೋಚೋದಕ್ಕಿಂತ, ಅವರು ಅವಮಾನ ಮಾಡೋದಕ್ಕಿಂತ, ಅವರು ಹಿಂದೂ ಧರ್ಮ ತುಳಿದೋದಕ್ಕಿಂತ ಹೆಚ್ಚಾಗಿ ಇಲ್ಲಿರೋ ಕೆಲವರು ಅವಿವೇಕಿ ಹಿಂದೂಗಳಿದ್ದಾರೆ. ಅವಿವೇಕಿ ಹಿಂದೂಗಳು ಅಂತಾರೆ, ಅಜ್ಞಾನಿಗಳು ಅಂತ, ದೇಶದ್ರೋಹಿಗಳು, ಧರ್ಮದ್ರೋಹಿಗಳು ಅಂತಾರೆ. ಹಿಂದೂಗಳಲ್ಲೇ ಹುಟ್ಟಿ, ಹಿಂದೂ ಅಪ್ಪ ಅಮ್ಮನಿಗೆ ಹುಟ್ಟಿ ಹಿಂದೂ ಧರ್ಮನೇ ತುಳಿಯೋರು ತುಂಬ ಮಂದಿ ಇದ್ದಾರೆ. ಇವತ್ತು ಎಲ್ಲ ಕಡೆ ಇದ್ದಾರೆ ಈ ಭಾರತ ದೇಶದಲ್ಲಿ ಅಲ್ವಾ? ಆದರೆ ನಾನು ಹೇಳ್ತಾ ಇರೋದು ಹಳೆಯ ಕಾಲದಲ್ಲಿ, ಆಗ 900 ವರ್ಷಗಳ 800 ವರ್ಷಗಳ ಹಿಂದಿನ ಕಥೆ. ಆಗ ರಾಮಾನುಜಾಚಾರ್ಯರು ವಿಷ್ಣು ಭಕ್ತರು. ಅವರನ್ನು ಅಲ್ಲಿ ಇರೋದಿಗಳು, ಸಾಮಾನ್ಯ ಮನುಷ್ಯರಿಂದ ರಾಜರವರೆಗೂ, ಪಾಂಡ್ಯರು, ಚೋಳರು, ಪರಸ್ಪರ ಕಿತ್ತಾಟಗಳು, ರಾಜರುಗಳು, ವಂಶಗಳು. ಆಗ ಇವರನ್ನು ಶಿವಭಕ್ತರೆಲ್ಲ ಓಡಿಸ್ಬಿಟ್ರು. ಶಿವಭಕ್ತರು, ರಾಜರುಗಳಿರ್ತಾರಲ್ಲ, ಅವ್ರು ಓಡಿಸ್ಬಿಟ್ರು. ಯಾರನ್ನ? ಈ ವಿಷ್ಣು ಭಕ್ತರನ್ನ. ಗೊತ್ತಾಯ್ತಲ್ಲ? ಇವರ ಧರ್ಮಗುರು ರಾಮಾನುಜಾಚಾರ್ಯ. ಇವ್ರನ್ನ ಹಿಡಿದು ಗಲ್ಗಾಗಬೇಕು ಅಂತ ಅಲ್ಲಿನ ರಾಜ ಆರ್ಡ್ರ್ ಮಾಡ್ದ. ಈತ ಓಡಿ ಬಂದ ಕರ್ನಾಟಕಕ್ಕೆ. ಇಲ್ಲಿ ಆಶ್ರಯ ಪಡೆದು ಇಲ್ಲಿದ್ದ. ಆಮೇಲೆ ತೀರ್ವಾದ. ಆಮೇಲೆ ಅವರು ರಾಜರದು ಎಲ್ಲ ಅವ್ರ ಕಾಲ ಮುಗೀತು. ಇವ್ರನ್ನೇನು ಮಾಡೋದು? ರಾಮಾನುಜಾಚಾರ್ಯರು ತೀರೋಗ್ಬಿಟ್ರು. ಆಮೇಲೆ ಅವರ ಅಭಿಮಾನಿಗಳು, ಭಕ್ತರು, ಶಿಷ್ಯರು ಎಲ್ಲ ಇವರು ಶಾಶ್ವತವಾಗಿ ಇವ್ರು ಶಾಶ್ವತವಾಗಿ ಹಾಗೇ ಇರಬೇಕು. ಇವ್ರ ಶರೀರನ ಹಾಳು ಮಾಡಬಾರ್ದು, ಶರೀರನ ಸುಡಬಾರ್ದು ಅಂಥೇಳಿ ಶ್ರೀರಂಗಂನ ದೇವಾಲಯ, ಶ್ರೀ ಮಹಾವಿಷ್ಣು, ಓಂ ಶ್ರೀ ಅನಂತ ಪದ್ಮಾವತಿ ಅನಂತ ಲಕ್ಷ್ಮಿ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ. ಅದು ಶ್ರೀರಂಗ. ನೀವು ಕೇಳಿರ್ಬೋದು, ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತಿರುತ್ತೆ. ಗೊತ್ತಾಯ್ತಲ್ಲ? ಶ್ರೀರಂಗಪಟ್ಟಣದಲ್ಲಿ ನೋಡಿರ್ಬೋದು. ಅಲ್ಲಿ ಕೂಡ ವೆಂಕಟೇಶ್ವರ ಸ್ವಾಮಿ ಮಲ್ಕೊಂಡಿರ್ತಾನೆ, ರಂಗನಾಥ ಸ್ವಾಮಿ. ಹಾಗೆ ಶ್ರೀರಂಗಂನಲ್ಲಿ ಅಲ್ಲಿ ಮಧ್ಯರಂಗ ಅನಿಸುತ್ತೆ. ಗೊತ್ತಾಯ್ತಾ? ಹೀಗೆ ಅಂದರೆ ನಿಂತ್ಕೊಂಡಿರ್ತಾನೆ, ಇಲ್ಲೆಲ್ಲ ಮಲ್ಕೊಂಡಿರ್ತಾನೆ. ಅಷ್ಟೇ ವ್ಯತ್ಯಾಸ. ಓಕೆನಾ? ಅಲ್ಲಿ ಕೂಡ ಇರುತ್ತೆ, ಮಲ್ಕೊಂಡಿರೋ ಇದು ಇರುತ್ತೆ, ವೆಂಕಟೇಶ್ವರ ಸ್ವಾಮಿನೂ ಇರುತ್ತೆ, ಎಲ್ಲ ಇರುತ್ತೆ. ಓಕೆ? ಈಗ ರಾಮಾನುಜಾಚಾರ್ಯರು ತೀರೋಗ್ಬಿಟ್ಮೇಲೆ ಅವ್ರ ಅಭಿಮಾನಿಗಳು ಏನು ಮಾಡಿದ್ರು? ಇವ್ರನ್ನ ಕೂರಿಸ್ಬಿಟ್ರು. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಕೂರಿಸ್ಬಿಟ್ರು. ತೀರೋಗಿರೋರನ್ನ, ಶರೀರ ಬಿಟ್ಟಿರೋರನ್ನ, ಅವ್ರ ಶರೀರನ ಕೂರಿಸಿದ್ರು.
ಅವರು ತೀರೋಗಿದ್ದಾರೆ, ಶರೀರ ಬಿಟ್ಬಿಟ್ಟಿದ್ದಾರೆ. ಆದರೂ ಕೂರಿಸ್ಬಿಟ್ಟು ಒಂದು ಪೀಠದ ಮೇಲೆ ಇಡೀ ಅವ್ರ ಶರೀರಕ್ಕೆ ಗಂಧ, ಗಿಡಮೂಲಿಕೆಗಳ ಪದಾರ್ಥಗಳು, ಹಾಗೆ ಕರ್ಪೂರ, ಉಪ್ಪು ಇತ್ಯಾದಿ ಏನೇನೋ ಇರುತ್ತಲ್ಲ ಗಿಡಮೂಲಿಕೆಗಳು, ರಸಾಯನ ಪದಾರ್ಥಗಳು, ಶರೀರ ಕೆಡಬಾರ್ದು ಅಂತ ಲೇಪನ ಮಾಡಿದ್ರು. ಶರೀರಕ್ಕೆ ಲೇಪನ ಮಾಡಿದ್ರು. ಕಣ್ಣುಗಳು ಮಾತ್ರ ಬಿಟ್ಬಿಟ್ರು. ಕಣ್ಣುಗಳು ಮಾತ್ರ ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಲೇಪನ ಮಾಡಿದ್ರು. ಕಣ್ಣುಗಳಿಗೆ ಕೆಲವು ಗಿಡಮೂಲಿಕೆಗಳ ರಸವನ್ನು, ರಾಸಾಯನಿಕ ಪದಾರ್ಥಗಳನ್ನು ಎರಚಿದ್ರು. ಇಡೀ ಶರೀರಕ್ಕೆ ಅವರು ಲೇಪನ ಮಾಡಿ ಅಲಂಕಾರ ಮಾಡಿದ್ರು. ಏನು ವಸ್ತ್ರ, ಬಂಗಾರ, ವಜ್ರ, ವೈಡೂರ್ಯ ಇತ್ಯಾದಿ ಒಡವೆಗಳು, ವಸ್ತುಗಳಿಂದ, ಜಪಮಾಲೆಗಳು, ಮಣಿಗಳಿಂದ ವಸ್ತ್ರಗಳನ್ನು ಅಲಂಕಾರ ಮಾಡಿದ್ರು. ಯಾರಿಗೆ? ರಾಮಾನುಜಾಚಾರ್ಯರಿಗೆ. ಅವತ್ತಿಂದ ಇವತ್ತಿನವರೆಗೂ ಆ ಶರೀರ ಹಾಗೇ ಇದೆ. ವರ್ಷಕ್ಕೆ 2 ಸಾರಿ, 1 ವರ್ಷಕ್ಕೆ 2 ಸಾರಿ ಲೇಪನ ಮಾಡ್ತಾರೆ. ಅವರ ಶರೀರವನ್ನು ಇಲ್ಲಿವರೆಗೂ ಕಾಪಾಡ್ಕೊಂಡು ಬಂದಿದ್ದಾರೆ. ಈಗಲೂ ಪೂಜೆ ನಡೀತಾ ಇದೆ. ಎಲ್ಲಿ? ಶ್ರೀರಂಗಮಲ್ಲಿ ಸಪ್ರೇಟಾಗಿ ಅವ್ರದ್ದೊಂದು ಗುಡಿ ಇರುತ್ತೆ. ಅಲ್ಲಿ ಶ್ರೀ ರಾಮಾನುಜಾಚಾರ್ಯ ಅವರನ್ನು ಕೂರಿಸಿರ್ತಾರೆ. ಇದು ನೀವೆಲ್ಲರೂ ನೋಡಿದ್ರೆ ಇದುವರೆಗೂ ತಿಳ್ಕೊಂಡಿರ್ಬೋದು, ನೀವು, ನಿಮ್ಗೆ ಗೊತ್ತಿರ್ಬೋದು. ಗೊತ್ತಿಲ್ಲ ಅಂದರೆ ನಿಮ್ಗೆ ಇದು ಆಶ್ಚರ್ಯ ಅನಿಸುತ್ತೆ. ಇವಾಗಲೂ ಇದೆ ಅವ್ರ ಶರೀರ. ಎಷ್ಟು ವರ್ಷಗಳಿಂದ? 800 ವರ್ಷಗಳ ಹಿಂದಿಂದು ಕಥೆ ಹೇಳ್ತಾರೆ. ಅದನ್ನ 800 ವರ್ಷಗಳ ಹಿಂದಿನಿಂದ ಇನ್ನೂ ಶರೀರ ಹಾಗೇ ಇದೆ. ಯಾರ್ದು? ಶ್ರೀ ಗುರು ರಾಮಾನುಜಾಚಾರ್ಯ, ವಿಷ್ಣು ಭಕ್ತರು. ಗೊತ್ತಾಯ್ತಲ್ಲ? ಎಲ್ಲಿದೆ? ಶ್ರೀರಂಗಂ. ಎಲ್ಲಿದೆ? ತಮಿಳ್ನಾಡು, ಇಂಡಿಯಾ, ಭಾರತ. ಗೊತ್ತಾಯ್ತಲ್ಲ? ಈ ರೀತಿ ಶರೀರಗಳನ್ನು ಕೆಲವರು ರಕ್ಷಣೆ ಮಾಡ್ತಾರೆ. ಏನು ಮಾಡ್ತಾರೆ? ರಕ್ಷಣೆ ಮಾಡ್ತಾರೆ. ಗೊತ್ತಾಯ್ತಲ್ಲ? ಇದೇ ರೀತಿ ಮೈಸೂರಿನಲ್ಲಿ ಶ್ಯಾಮ್ ಸುಂದರ್ ಅಂತ ಒಬ್ಬರಿದ್ದಾರೆ. ಅವರು JSS ಕಾಲೇಜಲ್ಲಿ ಲೈಬ್ರರಿ ಬರುತ್ತೆ. ಗೊತ್ತಾಯ್ತಲ್ಲ? ಅಲ್ಲೇ ಪ್ರಾಕ್ಟಿಕಲ್ ಮಾಡ್ತಕ್ಕಂಥ ಒಂದು ಲ್ಯಾಬೊರೇಟ್ರಿ. ಅವ್ರ ತಾಯಿ ತೀರಾಗಿ ಸುಮಾರು ಒಂದು 2 ವರ್ಷ ಆಗಿತ್ತು. ಮೊದಲು ನಾನು 2016ನೇ ಇಸ್ವಿಯಲ್ಲಿ ಸೈನ್ಸ್ ಫೌಂಡೇಶನಲ್ಲಿ ಒಂದು ಕಡೆ ಜಾಯ್ನ್ ಆಗಿದ್ದೆ. ಅಲ್ಲಿ ಇವರು ಸಿಕ್ಕಿದ್ರು. ಅವರೇ ಹೇಳಿದ್ರು, ಅವ್ರ ತಾಯಿ ತೀರೋ 2 ವರ್ಷ ಆಗಿದೆ, ಇನ್ನೂ ಅವ್ರ ತಾಯಿನ ರಕ್ಷಣೆ ಮಾಡಿ ಹಾಗೆ ಇಟ್ಕೊಂಡಿದ್ದಾರೆ. ಪ್ರಾಕ್ಟಿಕಲ್ಗೋಸ್ಕರ ಕಾಲೇಜ್ ಮಕ್ಕಳಿಗೆ, ಅಲ್ಲಿ ವಿದ್ಯಾರ್ಥಿಗಳಿಗೆ, ಡಾಕ್ಟ್ರು ಟ್ರೈನಿಂಗ್ ಮಾಡ್ತಾರಲ್ಲ ಅವ್ರಿಗೆ ತೋರಿಸ್ಲಿಕ್ಕೆ. ಇದೇ ರೀತಿ ಕೆಲವು ಹಾಸ್ಪಿಟ್ಲ್ಗಳಲ್ಲಿ ಶರೀರಗಳನ್ನು, ಕಣ್ಣು, ಕಿವಿ, ಮೂಗು, ಮೆದುಳು, ಅಂಗಾಂಗಗಳನ್ನು ಸಂರಕ್ಷಣೆ ಮಾಡಿರ್ತಾರೆ. ಬಾಟ್ಲುಗಳಲ್ಲೆಲ್ಲ ಹಾಕಿ, ನಿಮ್ಗೆ ಗೊತ್ತಿರ್ಬೋದು, ಕೆಲವು ಪ್ರಾಣಿಗಳನ್ನು. ಇನ್ನು ಹಿಮಾಲಯ ಪರ್ವತದಲ್ಲಿ ಅನಾದಿ ಕಾಲದಿಂದ ಯಾರ್ಯಾರೋ ಸತ್ತೋಗಿರ್ತಾರೆ, ಪ್ರಾಣಿಗಳು ಸತ್ತೋಗಿರ್ತವೆ. ಆ ಮಂಜಿರುತ್ತಲ್ಲ, ಐಸು, ಅವುಗಳಲ್ಲಿ ಸಿಕ್ಕಾಕೊಂಡು ಕೆಡ್ದಿರ ಫ್ರೀಜ್ ಆಗಿರ್ತವೆ. ಫ್ರೀಜ್ ಆಗಿ ಐಸ್ನಲ್ಲಿ ಕೆಡ್ದಿರ ಇರ್ತವೆ. ಕೋಲ್ಡ್ ಅಲ್ವಾ ಏರಿಯಾ, ಐಸ್ ಅಲ್ವಾ, ಇದು ಸಹಜ. ಆದರೆ ನೀವು ದೇವಾಲಯಗಳಲ್ಲಿ ಎಲ್ಲಿ ಕೇಳಿಲ್ಲ ಅನ್ಕೊತೀನಿ. ನಾನು ಹೇಳಿದ್ದು ಇದೇ ಫಸ್ಟ್ ಅನ್ಕೊತೀನಿ. ರಾಮಾನುಜಾಚಾರ್ಯ ಗುರುಗಳು. ಇನ್ನು ಈಜಿಪ್ಟ್ನಲ್ಲಿ ಪಿರಮಿಡ್ಗಳು. ಈಜಿಪ್ಟ್ನಲ್ಲಿ ಅಲ್ಲಿ ಬಾಕ್ಸ್ಗಳೊಳಗೆ ಶವಗಳನ್ನು ಹಾಕಿ, ಕೆಲವು ಲೇಪಗಳ ಬಟ್ಟೆ ಸುತ್ತಿ, ಲೇಪನ ಹಾಕಿ ಬಟ್ಟೆ ಸುತ್ತಿ, ಪೆಟ್ಟಿಗೆಗಳಲ್ಲಿ ಹಾಕಿ, ಕಲ್ಲಿನ ಪೆಟ್ಟಿಗೆ, ಬಂಗಾರದ ಪೆಟ್ಟಿಗೆ ಇತ್ಯಾದಿಗಳೆಲ್ಲ ಹಾಕಿ ಭದ್ರಪಡಿಸಿ ಪಿರಮಿಡ್ಗಳಲ್ಲಿ ಇಡ್ತಿದ್ರು. ಈ ವಿಷಯ ನಿಮ್ಗೆ ಗೊತ್ತಿದೆ. ಆದರೆ ನಮ್ಮ ದೇಶದಲ್ಲಿ ಒಬ್ಬ ಗುರು, ಆಧ್ಯಾತ್ಮಿಕ ಗುರು, ಮಹಾನ್ ಗುರು ಅವರು. ರಾಮಾನುಜಾಚಾರ್ಯ ಅಂದರೆ ಏನು ಸಾಮಾನ್ಯ ಗುರುವಲ್ಲ. ಹಾಗೆ ಮಧ್ವಾಚಾರ್ಯರು ಅವರೇನು ಸಾಮಾನ್ಯ ಗುರುವಲ್ಲ. ಹಾಗೆ ಶಂಕರಾಚಾರ್ಯರು ಇವರೆಲ್ಲ ಸಾಮಾನ್ಯ ಗುರುಗಳಲ್ಲ, ಮಹಾನ್ ಗುರುಗಳು. ಹೇಗೆ ವೇದವ್ಯಾಸರು, ವಾಲ್ಮೀಕಿ ಇದ್ದಾರೆ, ಹಾಗೆ ಇವರೆಲ್ಲ ಪುರಂದಾಸರು, ಕನಕದಾಸರು, ಓಂ ಶ್ರೀ ವೀರಬ್ರಹ್ಮೇಂದ್ರ ಸ್ವಾಮಿ, ಕೈವಾರ ನಾರಾಯಣ ತೀರ್ಥ, ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ ಇತ್ಯಾದಿ ಈಗ ದೊಡ್ಡ ದೊಡ್ಡ ಗುರುಗಳಿದ್ದಾರೆ. ಹಾಗೆ ರಾಮಾನುಜಾಚಾರ್ಯರು ಕೂಡ ಒಬ್ಬ ಒಳ್ಳೆ ದೊಡ್ಡ ಗುರುವಾಗಿದ್ದರು. ಅವ್ರ ಶರೀರ ಇವಾಗ ಉಟ್ಕೊಂಡಿದ್ದಾರೆ. ಇದೊಂದು ಸಣ್ಣ ಮಾಹಿತಿ ನಾನು ನಿಮಗೆ ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗಗಳು, ಮುಂದಿನ ಭಾಗಗಳು ನೀವು ಪ್ರೋತ್ಸಾಹ ಕೊಟ್ಟರೆ ಈ ವಿಡಿಯೋಗಳಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಹಾಕೊಳ್ಳಿ. ಮತ್ತೆ ನಾನು ಈ ರೀತಿ ನಿಮಗೆ ಮಾಹಿತಿನ ಕೊಡ್ಬೋದು. ಆದರೆ ಅವರು ಎಷ್ಟು ವರ್ಷಕ್ಕೆ ತೀರೋದ್ರು, ಎಷ್ಟು ವರ್ಷ ಜೀವಂತವಾಗಿದ್ರು ಅನ್ನೋದು ಒಂದು ಸಸ್ಪೆನ್ಸ್ ಇದೆಯಲ್ಲ, ಅದು ಹೇಳ್ಬಿಡ್ತೀನಿ ಕೇಳಿ. ಸುಮಾರು 124 ವರ್ಷ ಇದ್ದರು. ಎಷ್ಟು? 124 ವರ್ಷ ಜೀವಂತವಾಗಿದ್ದರು. ಅಂಥ ಗಟ್ಟಿ ಶರೀರ ಅವರು. ಅವ್ರ ಶರೀರನ ಯಾಕೆ ಇಟ್ಕೊಂಡಿದ್ದಾರೆ ಇವತ್ತಿಗೂ ಅಂದರೆ, ತುಂಬ ಹೋರಾಟ ಮಾಡಿದ್ರು ಅವರು. ಅಲ್ಲಿನ ರಾಜ, ಶಿವಭಕ್ತ ರಾಜ, ಇವ್ರನ್ನ ಎತ್ತಕೊಂಡು ಬನ್ನಿ, ರಾಮಾನುಜರನ್ನ ಹಿಡ್ಕೊಂಡು ಬನ್ನಿ, ಗಲ್ಗಾಕೋಣ ಅಂತ ಹೇಳಿದರು. ಅವಾಗೆಲ್ಲ ವಿಷ್ಣು ಭಕ್ತರು ಅದೇ ರಾಜ್ಯನ ಬಿಟ್ಟು ಓಡೋದ್ರು. ಹಾಗೆ ಎಷ್ಟೋ ರಾಜ್ಯಗಳಲ್ಲಿ ರಾಜರುಗಳು ಹಿಂಸೆ ಕೊಟ್ಟಿದ್ದಕ್ಕೆ ಓಡೋಗ್ತಾರೆ. ಇದು ನಿಮ್ಗೆ ಗೊತ್ತಿರೋ ವಿಚಾರ ಅಲ್ವಾ? ಓಕೆ, ಇರಲಿ.
ಅವರ ನೆನಪು ಹಾಗೆ ಉಳಿಬೇಕಲ್ಲ, ಅದಕ್ಕೆ ಅವ್ರ ಭಕ್ತರು ಶಿಷ್ಯರು ಇನ್ನೂ ಆ ಶರೀರನ ಇಟ್ಕೊಂಡಿದ್ದಾರೆ. ಗೊತ್ತಾಯ್ತಲ್ಲ, ಈ ರೀತಿ ಮಾಹಿತಿ ಇದು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಲ್ಲಿವರೆಗೆ ನೋಡಿದ್ರೆ ಒಂದು ಲೈಕ್ ಮಾಡೋಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಲ್ಲ, ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ. ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.